ನಮಸ್ಕಾರ. ಇದು JBS63 ಅಪ್ಡೇಟ್ಸ್ ಚಾನಲ್. ಅರಸೀಕೆರೆ ಕರಗಲ್ಲು ಪ್ರತಿಷ್ಠಾಪನೆ ಮತ್ತು ಧರ್ಮಸಭೆ. ಶಿಕ್ಷಣ ವೈಚಾರಿಕತೆ ಅಳವಡಿಕೆಯಿಂದ ಸಮುದಾಯ ಅಭಿವೃದ್ಧಿ. ಹರಪನಹಳ್ಳಿ ತಾಲೂಕು ಅರಸೀಕೆರೆ ಮೂಢನಂಬಿಕೆ ತೊರೆದು ಶಿಕ್ಷಣ ವೈಚಾರಿಕತೆಯನ್ನು ಅಳವಡಿಸಿಕೊಂಡಾಗ ಮಾತ್ರ ಸಮುದಾಯಗಳ ಅಭಿವೃದ್ಧಿ ಸಾಧ್ಯ ಎಂದು ಬೋವಿ ಗುರುಪೀಠ ಸಿದ್ದರಾಮೇಶ್ವರ ಸ್ವಾಮೀಜಿ ಹೇಳಿದರು. ತಾಲೂಕಿನ ಅರಸೀಕೆರೆ ಹೋಬಳಿಯ ಕೆರೆಗುಂಡಿಹಳ್ಳಿ ಗ್ರಾಮದಲ್ಲಿ ನೂತನ ಕರಗಲ್ಲು ಪ್ರತಿಷ್ಠಾಪನೆ ಹಾಗೂ ಧರ್ಮಸಭೆಯಲ್ಲಿ ಪಾಲ್ಗೊಂಡು ಆಶೀರ್ವಚನ ನೀಡಿದರು. ದೇವಸ್ಥಾನಕ್ಕೆ ದೇವರ ಪೂಜೆಗೆ ತೆಗೆದುಕೊಂಡು ಹೋಗುವ ಹಣ್ಣು ಕಾಯಿ ಪೂಜೆಯ ಬಳಿಕ ಪ್ರಸಾದ ಎನಿಸಿಕೊಳ್ಳುವ ಸಂಸ್ಕಾರ ನಮ್ಮಲ್ಲಿದೆ. ದೇವರ ಗುಡಿಯ ಗಡಿ ಪ್ರವೇಶ ಕರಿಗಲ್ಲು ಮೂಲಕ ನಡೆಯಲಿದ್ದು, ಭಕ್ತರು ಸದ್ವಿಚಾರ ಸದ್ಗುಣಗಳ ಮೂಲಕ ಸಂಸ್ಕಾರಯುತ ಬದುಕು ನಡೆಸಬೇಕು. ಇಂದಿನ ಮಕ್ಕಳು ಶೈಕ್ಷಣಿಕವಾಗಿ ಪ್ರಶ್ನಿಸುವ ಮನೋಭಾವ ಬೆಳೆಸಿಕೊಂಡು ಜ್ಞಾನ ವಿಜ್ಞಾನದ ಅರಿವು ಪಡೆದುಕೊಂಡು ಉತ್ತಮ ಬೆಳವಣಿಗೆ. ಮೌಢ್ಯ ಕಂದಾಚಾರಗಳ ಮೂಲಕ ಶೋಷಣೆ ನಡೆಯುತ್ತಿದ್ದು, ವೈಚಾರಿಕತೆ ಮೂಲಕ ಧಾರ್ಮಿಕ ಆಚರಣೆ ಅರ್ಥ ತಿಳಿಯುವುದರಿಂದ ಮಾತ್ರ ಧರ್ಮ ರಕ್ಷಣೆ ಸಾಧ್ಯ ಎಂದರು. ರಾಮಘಟ್ಟ ಕಟ್ಟಿಮನೆ ಪುರವರ್ಗ ಮಠದ ರೇವಣಸಿದ್ದೇಶ್ವರ ಶಿವಾಚಾರ್ಯ ಸ್ವಾಮೀಜಿ ಐತಿಹಾಸಿಕ ಪರಂಪರೆಯನ್ನು ಸಾರುವ ಪ್ರತೀಕವಾಗಿರುವ ಕರಗಲ್ಲು ನಶಿಸಿ ಹೋಗಿರುವ ಗ್ರಾಮಗಳ ಪುರಾವೆಗೆ ಸಾಕ್ಷಿಯಾಗಿದೆ. ಅವುಗಳ ರಕ್ಷಣೆ ಆಗಬೇಕು. ಧಾರ್ಮಿಕ ಒಳಗೊಂಡ ಶಿಕ್ಷಣ ಅಗತ್ಯವಿದೆ. ಸರ್ವರನ್ನು ಕೃತಜ್ಞರನ್ನಾಗಿ ನೋಡಿದ ಬೋವಿ ಸಮಾಜದ ಹಿನ್ನೆಲೆಯನ್ನು ಅರಿತು ಮಾದರಿ ಜೀವನ ನಡೆಸಬೇಕು. ಅರಸೀಕೆರೆ ಕೋಲಾಶಾಂತೇಶ್ವರ ಮಠದ ಶಾಂತಲಿಂಗ ದೇಶಿಕೇಂದ್ರ ಸ್ವಾಮೀಜಿ ಆಶೀರ್ವಚನ ನೀಡಿ, ಬೋವಿ ಸಮಾಜದ ಸಾಮಾಜಿಕವಾಗಿ ಅಭಿವೃದ್ಧಿ ಹೊಂದುತ್ತಿರುವುದು ಉತ್ತಮ ಬೆಳವಣಿಗೆ. ಹಿಂದುಳಿದ ಸಮುದಾಯಗಳು ಸಂಸ್ಕಾರಯುತ ಶಿಕ್ಷಣವನ್ನು ಪಡೆದು ಸಮಾಜದ ಮುಖ್ಯವಾಹಿನಿಗೆ ಬರಬೇಕು. ಕರಗಲ್ಲು ಸದೃಢ ಗ್ರಾಮ ನಿರ್ಮಾಣದ ಸಂಕೇತವಾಗಿದೆ ಎಂದರು. ವೀರಶೈವ ಸಮಾಜದ ಜಿಲ್ಲಾಧ್ಯಕ್ಷ ಪ್ರಕಾಶ್ ಪಾಟೀಲ್, ದೇವಸ್ಥಾನದ ಪೂಜೆ ಪುನಸ್ಕಾರಗಳಿಂದ ಮಾನಸಿಕ ನೆಮ್ಮದಿ ಪ್ರಾಪ್ತವಾಗುತ್ತದೆ. ಕರಗಲ್ಲು ಗ್ರಾಮಕ್ಕೆ ತಗುಲುವಂತ ಸೋಂಕು ಅನಿಷ್ಟಗಳು ತಗುಲದಂತೆ ತಡೆಯುವ ದಿವ್ಯಶಕ್ತಿ ಇದೆ ಎನ್ನುವ ನಂಬಿಕೆ ಇದೆ ಎಂದರು. ಈ ಸಂದರ್ಭದಲ್ಲಿ ತಾಲೂಕು ಬೋವಿ ಸಮಾಜದ MB ಅಂಜಿನಪ್ಪ, ಅರ್ಜುನಪ್ಪ, ಚಂದ್ರಧರ ಭಟ್, ಬಸವರಾಜಯ್ಯ, ವೀರೇಶ್, ಕಂಗಪ್ಪ, ಸಿ ಶಿವನಪ್ಪ, ಪೂಜಾರಿ ತಿಮ್ಮೇಶ್, ಶೇಖರಪ್ಪ, ದುರ್ಗಪ್ಪ, ಗುಡಿಹಳ್ಳಿ ಹಾಲೇಶ್, ಹೊನ್ನಪ್ಪ ಇತರರು ಇದ್ದರು. ವರದಿ ಮಹೇಶ್. ಹಿರಿಯ ಪತ್ರಕರ್ತರು ನಿರೂಪಣೆ ವೀಣಾ ಮೇಡಂ ಅವರು. ನಮಸ್ಕಾರ. ಇದು JBS63 ಅಪ್ಡೇಟ್ಸ್ ಚಾನಲ್. ದಯಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಳೆಸಿ. ಧನ್ಯವಾದಗಳು. ಮಾಡಿ ಆ ಗಡಿ ದಾಟದೊಳಗಡೆ ತನ್ನನ್ನ ತಾನು ಪರಿವರ್ತನೆ ಮಾಡಿಕೊಂಡು ಪ್ರಸಾದ ಆಗೈತೆ ಅಂತಂದ್ರೆ ಮತ್ತೆ ನೀವೇನಾಗ್ಬೇಕಂದ್ರೆ ದೇಹ ದೇವಾಲಯ ಆಗ್ಬೇಕು, ನರ ನಾರಾಯಣನಾಗ್ಬೇಕು, ಮಾನವ ಮಹಾದೇವನಾಗ್ಬೇಕು, ಆತ್ಮ ಪರಮಾತ್ಮ ಆಗ್ಬೇಕು, ಭಕ್ತ ಭಗವಂತನಾಗ್ಬೇಕು. ಅದು ಆಗ್ಲಿ ಅಂತಾನೆ, ಆ ಚಿಂತನೆ ಮೈಗೂಡಿಸ್ಕೊಳ್ಳಿ ಅಂತಾನೆ, ಆ ರೀತಿಯಾಗಿರುವಂತಹ ಅಂತರಂಗ ಬಹಿರಂಗ ಶುದ್ಧಿ ಆಗ್ಲಿ ಅಂತಾನೆ, ನಿಮ್ಮನ್ನ ನೀವು ದೈವತ್ವಕ್ಕೆ ಇರ್ಲಿಕ್ಕೋಸ್ಕರನೇ ಇವತ್ತು ಭೌತಿಕ ದೇವಾಲಯಗಳು ಈ ರೀತಿಯಾಗಿರುವಂತ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ. ಎಲ್ಲ ಕರಗಲ್ಲು ನಾಟ್ಯ ಬರೋಕೆ ಏನ್ ಬರಕಾದ ತಡೆಗಟ್ಟು ಸಿಗ್ತೈತಿ. ಅದು ಕರಗಲ್ಲು ಸ್ಥಾಪನೆ ಆದ್ಮೇಲೆ ಲಿಂಗ ಸ್ವರೂಪ ಇರೋದ್ರಿಂದ ಇನ್ನು ಯಾವುದೇ ಜಾತಿ ಆಗಿರಲಿ, ಜಾತಿ ಮುಖ್ಯ ನೀತಿ ಮುಖ್ಯ ಇಲ್ಲಿ. ಆಚಾರ ಧರ್ಮ, ಆಚಾರ್ಯ ಸ್ವರ್ಗ, ಅನಾಚಾರ ನರಕ ಅಂತ ಕೇಳಿದಲ್ಲ ಶರಣ ವಚನವನ್ನ. ಆ ರೀತಿ ನೀವು ನೆಡ್ಕೋಬೇಕು. ಯಾವಾಗಪ್ಪ ಅಂದ್ರೆ 48 ದಿವಸ ನೆಡ್ಕೋಬೇಕು. ಆಗದಲ್ಲಪ್ಪ ಅಂದ್ರೆ ಕಲ್ 21 ದಿವಸ ನೆಡ್ಕೋಬೇಕು. ಯಾವ್ದಂತಂದ್ರೆ ಬರೀ ಕೊಡಂಗ ಗಾಯಗಳನ್ನ, ಆ ಬರೀ ಸಸ್ಯಾಹಾರವನ್ನ ಊಟ ಮಾಡ್ಬೇಕು. ಈ ಗ್ರಾಮದವ್ರು ಹೇಳದ್ ನಾನು, ಈ ಇಡೀ ಕೆರೆಗುಡಿ ಗ್ರಾಮದವ್ರು ಯಾವುದೇ ಪ್ರಾಣಿಗಳು ಬಲಿ ಕೊಡದಂತೆ ಬರೀ ಸಸ್ಯಾಹಾರದಿಂದಲೇ ನೀವು ಊಟ ಮಾಡ್ಕೊಂಡು ಸಂಧ್ಯಾ ವಂದನೆ ಮಾಡ್ಕೊಂಡು ಧ್ಯಾನ ಮಾಡ್ಬೇಕು. ಆಮೇಲೆ ನಿಮ್ಮ ಮನೆ ಮೇಲಾಗ ಪೂಜ್ಯರೆಲ್ಲ ಇದ್ರು, ಸಮಾಜ ಇದು ಚಿಂತಕ ಹೇಳಿದ್ರು ಶಿಕ್ಷಣ ಅಂತ. ಶಿಕ್ಷಣ ಬೇಕು. ಎಂತ ಶಿಕ್ಷಣ ಬೇಕಪ್ಪ ಅಂದ್ರೆ ಧಾರ್ಮಿಕ ಒಳಪಟ್ಟದ ಶಿಕ್ಷಣ ಕಲಿಬೇಕು ನೀವು. ಧಾರ್ಮಿಕ ಒಳಪಟ್ಟದ ಶಿಕ್ಷಣ. ಅದಕ್ಕೆ ಹಿಂದಿನ ಕಾಲದಲ್ಲಿ ಇತ್ತಲ್ವ ಗುರುಕುಲ ಅಂತ ಕರಿತಿದ್ರು. ಋಷಿ ಮುನಿಯಲ್ಲಿ ಗುರುಕುಲ ಮಾಡ್ತಾ ಇದ್ದಾರೆ. ಏನಪ್ಪ ಅಂದ್ರೆ ಔಷಧಿ ಕೂಡ ಆಯುರ್ವೇದಿಕ್ ಔಷಧಿ ಕೂಡ ಅವರೇ. ನಿನಗೆ ಯಾವ್ದಾದ್ರು ಮನೆ ಪ್ರವೇಶ ಇರಬಹುದು, ಸಂಸ್ಕೃತಿ ಬೆಳೆದಾಗೆ ಇವೆಲ್ಲ ಇವತ್ತು ಬಹಳಷ್ಟು ನಾಗರಿಕತೆಯನ್ನ ಬೆಳೆಸ್ಕೊಂಡಿದ್ದೀವಿ. ಆಮೇಲೆ ಯಾಕಂದ್ರೆ ನಾನು ಹೇಳಿದ್ನಲ್ಲ, ಸಾರ ಸಜ್ಜನರ ಸಂಘ ಲೇಸು ಕಂಡಯ್ಯ, ದೂರ ದುರ್ಜನ ಸಂಘ ಅದು ಸಂಘವಯ್ಯ. ನೀವೆಲ್ಲ ಯಾಕಂದ್ರೆ ಸಂಪರ್ಕದಲ್ಲೆಲ್ಲ ಒಳ್ಳೊಳ್ಳೆರ ಸಂಪರ್ಕದಲ್ಲಿ ಬರಕತ್ರಿ, ಗುರುಗಳ ಸಂಪರ್ಕದಲ್ಲಿ ಬರಕತ್ರಿ, ಸಂಸ್ಕೃತಿ ಬರಕತ್ತು, ಸಮಾಜ ಸುಧಾರಣೆ ಆಗರ್ಕತ್ತು.
ಅದಕ್ಕೆ ಇವತ್ತೆಲ್ಲ ನೀವು ಬೆಳಗ್ಗೆ ನಿಮ್ಮ ಕುಲಗುರುಗಳಾದಂತ ಇಮ್ಮಡಿ ಸಿದ್ದರಾಮ ಮಹಾಸ್ವಾಮಿಗಳವರು ನೀವೆಲ್ಲ ಬಹಳಷ್ಟು ನಮ್ಮೆಲ್ಲರ ಸೌಭಾಗ್ಯ ಅಂತ ನಾವು ಭಾವಿಸ್ಕೊಂಡಿದ್ದೀವಿ. ಇವತ್ತು ನಮ್ಮ ದೈನಂದಿನ ಬದುಕಿನಲ್ಲಿ ಏನೆಲ್ಲ ಕಾರ್ಯಗಳನ್ನು ಮಾಡಿದ್ರು ಕೂಡ ಧರ್ಮದ ಜೊತೆ ಬೆರೆತು ಧಾರ್ಮಿಕ ಕಾರ್ಯಕ್ರಮಗಳನ್ನ ಮಾಡಿದಾಗ ಆ ಸಿಗುವ ನೆಮ್ಮದಿಯೇ ಬಹಳಷ್ಟು ನಮಗೆ ಹೆಮ್ಮೆಯನ್ನು ತಂದಿರುತ್ತೆ. ಇವತ್ತು ಹಬ್ಬದ ವಾತಾವರಣದಲ್ಲಿ ನಮ್ಮ ಈ ಧರ್ಮದ ಕಾರ್ಯಕ್ರಮಗಳನ್ನ ಮಾಡಿರ್ತಕ್ಕಂಥ ನಮ್ಮ ಇಡೀ ಗ್ರಾಮಸ್ಥರು ಹಬ್ಬದ ವಾತಾವರಣದಲ್ಲಿ ಇದ್ದಾರೆ. ಹಾಗಾಗಿ ನಾನು ಪರಮ ಪೂಜ್ಯರಲ್ಲಿ ಬೇಡ್ಕೊಳ್ಳೋದಷ್ಟೇ, ಇವತ್ತು ಎಲ್ಲ ವಿಘ್ನಗಳನ್ನ ಮೀರಿ ಈ ಕೆರೆಗಲ್ಲು ಈ ನಾಡಿನ ಈ ಕೆರೆಗುಡಿಯ ಗ್ರಾಮಕ್ಕೆ ಒಳ್ಳೆಯದನ್ನ ಮಾಡಲಿ, ಆ ಮೂಲಕ ಈ ನಾಡಿನ ಸೇವೆಯನ್ನ ನಮ್ಮೂರಿನವರು ಮಾಡಲಿ ಅಂತಕ್ಕಂಥ ಒಂದು ಆಶೀರ್ವಾದವನ್ನು ಮಾಡಲಿ ಅಂತ ಹೇಳಿ